ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾನಾ ಆಚರಣೆಗಳಿವೆ, ವಿಭಿನ್ನ ಸಂಪ್ರದಾಯಗಳಿವೆ, ಅವುಗಳಿಗೆ ಅದರದೇ ಆದ ಅರ್ಥಗಳಿವೆ. ಆದರೆ ಸಮಾಜ ಬದಲಾಗ್ತಾ ಈ ಸಂಪ್ರದಾಯಗಳು ಮೌಢ್ಯತೆಯ ದಾರಿ ಹಿಡಿತಾ ಇವೆಯಾ ಅನ್ನೋ ಅನುಮಾನ ಹುಡ್ತಾ ಇದೆ. ಅದರಲ್ಲೂ ಸ್ಪೆಷಲಿ ಈ ಮೌಢ್ಯತೆಗಳು, ಈ ಮೂಢನಂಬಿಕೆಗಳು ಮಹಿಳೆಯನ್ನೇ ಟಾರ್ಗೆಟ್ ಮಾಡ್ತಾ ಇವೆಯಾ ಅಂತ ಅನ್ನೋ ಅನುಮಾನ ಹುಡ್ತಾ ಇದೆ. ಸೊ ಯಾಕೆ ಹೀಗೆ? ಇದಕ್ಕೆ ಮಹಿಳೆ ಯಾಕೆ ಬಲಿಯಾಗ್ತಾ ಇದ್ದಾಳೆ? ಈ ಒಂದು ಪ್ರಶ್ನೆನ ಇಟ್ಕೊಂಡು ಇವತ್ತಿನ ಸುಹಾಸಿನಿನ ಶುರು ಮಾಡ್ತಾ ಇದ್ದೀವಿ. ಬನ್ನಿ ಇದಕ್ಕೆ ಉತ್ತರ ಕಂಡುಕೊಳ್ಳೋಣ. ಇವತ್ತಿನ ಸುಹಾಸಿನಿಲಿ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬೀತಾ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮೀನಾಕ್ಷಿ ಬಾಳಿಯವರು. ಇವರು ಲೇಖಕಿ ಹೌದು, ಪ್ರಾಧ್ಯಾಪಕಿ ಹೌದು, ಹಾಗೆ ಜನವಾದಿ ಮಹಿಳಾ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷೆ ಹೌದು. ಬನ್ನಿ ಅವ್ರನ್ನೇ ಕೇಳೋಣ, ಏನಿದು ಸಂಪ್ರದಾಯ, ಏನಿದು ಮೂಢನಂಬಿಕೆ ಅನ್ನೋದನ್ನ. ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ಸೊ ಮೊದಲನೇದಾಗಿ ಸಂಪ್ರದಾಯ ಆಚರಣೆಗಳು ಅನ್ನೋದು ನಮ್ಮ ಜೀವನಕ್ಕೆ ಇರ್ಬೋದು, ನಮ್ಮ ಸಮಾಜಕ್ಕೆ ಇರ್ಬೋದು, ಎಷ್ಟು ಮುಖ್ಯ? ಸಂಪ್ರದಾಯಗಳು ಮತ್ತು ಆಚರಣೆಗಳಂತ ಅನ್ನೋದೇ ಎಷ್ಟೋ ಸರ್ತಿ ಅವು ಜೀವ ವಿರೋಧಿಯಾಗಿರ್ತವೆ, ಮಾನವ ವಿರೋಧಿಯಾಗಿರ್ತವೆ. ಯಾವುದೋ ಒಂದು ಕಾಲದಲ್ಲಿ ಆಯಾ ಸಂದರ್ಭ ಮತ್ತು ಅವಶ್ಯಕತೆಗೆ ಅನುಗುಣವಾಗಿ ಹುಟ್ಟಿರ್ತಕ್ಕಂತಹ ಕೆಲವೊಂದು ಸಂಪ್ರದಾಯಗಳು ಅವು ಏನೂ ಹಾರ್ಮ್ಫುಲ್ ಇಲ್ಲದೇ ಇರಬಹುದು, ಅಥವಾ ಕೆಲವೊಂದು ಸಂಪ್ರದಾಯಗಳು ಮನುಷ್ಯ ತನ್ನ ಖುಷಿಗಾಗಿ ಮತ್ಯಾವುದಕ್ಕಾಗಿ ಸೃಷ್ಟಿ ಮಾಡಿಕೊಂಡಿರಬಹುದು. ಆದರೆ ಇವತ್ತು ಹಲವು ಆಚರಣೆಗಳು ಮತ್ತು ಹಲವು ಸಂಪ್ರದಾಯಗಳು ಪೂರ್ತಿ ಮೌಢ್ಯದ ಕಡೆ ವಾಲುವುದರೊಂದಿಗೆ ಮತ್ತು ಮಹಿಳೆಯ ಅಭಿವೃದ್ಧಿಗೆ ಕಂಟಕವಾಗಿ ಪರಿಣಮಿಸ್ತಾ ಇರೋದು ಕೂಡ ನಾವು ಗಮನಿಸ್ತಾ ಇದ್ದೇವೆ. ಹೀಗಾಗಿ ನಾವು ಆಚರಣೆಗಳು ಮತ್ತು ಸಂಪ್ರದಾಯಗಳನ್ನ ಮುಂದುವರಿಸಿಕೊಂಡು ಬರಬೇಕೇ ಅಥವಾ ಅವುಗಳನ್ನ ಕೈ ಬಿಡಬೇಕೇ ಅನ್ನೋದರ ಬಗ್ಗೆ ಭಾಳ ನಿಷ್ಪಕ್ಷಪಾತವಾದ ದೃಷ್ಟಿಕೋನವನ್ನು ಇಟ್ಕೊಂಡು, ನಮ್ಮ ಸಂಸ್ಕೃತಿ ಅಂದಾಗ ನಮ್ಮ ಸಂಸ್ಕೃತಿಯಲ್ಲಿ ಎಲ್ಲವೂ ಒಳ್ಳೆಯದಾಗಿಲ್ಲ. ನಮ್ಮ ಸಂಸ್ಕೃತಿ ಅನ್ನೋದ್ರ ಮೂಲಕ ನಾವು ವೈಭವೀಕರಿಸಬೇಕಾಗಿಲ್ಲ. ಮಹಿಳೆ ತನ್ನ ಪಾಡಿಗೆ ತಾನು ಕಡಿಮೆ ಅಂತ ತಿಳ್ಕೊಳ್ಳೋದಕ್ಕೂ ಕೂಡ, ಹಾಗೆ ಮಹಿಳೆ ಈ ಪ್ರಗತಿಯ ಪಥದಲ್ಲಿ ಮುಂದುವರಿಯದೇ ಇರುವುದಕ್ಕೂ ಕೂಡ ಈ ಸಂಪ್ರದಾಯಗಳು, ಆಚರಣೆಗಳು ಕಾರಣ ಆಗ್ತಾ ಇವೆ ಅನ್ನೋದನ್ನು ನೋಡ್ತೀವಿ. ಯಾಕೆ ಮಹಿಳೆಯರಿಗೆ ಈ ಆಚರಣೆಗಳು ಬಂದ್ವು ಅಂತ? ಎಲ್ಲ ನಾವು ಸಮಾಜದಲ್ಲಿ ಎಲ್ಲರೂ ಇದ್ರು, ಅಪ್ಪ ಇದ್ದ, ಅಮ್ಮ ಇದ್ರು, ಅಜ್ಜ ತಾತ ಎಲ್ಲ ಇದ್ರು, ಬಟ್ ಯಾಕೆ ಮಹಿಳೆಗೇನೆ ಬಂತು ಅಂತ? ಇದಕ್ಕೆ ಭಾಳ ದೀರ್ಘವಾಗಿರ್ತಕ್ಕಂಥ ಮಾನವನ ಇತಿಹಾಸ ಇದೆ. ಯಾವತ್ತೂ ಮಹಿಳೆ ಮಾತೃಪ್ರಧಾನ ಸಂಸ್ಕೃತಿಯಲ್ಲಿ ಬಹಳ ಮುಂಚೂಣಿಯಲ್ಲಿದ್ಲೋ, ಮಹಿಳೆ ಪುರುಷನಿಗಿರದೇ ಇರತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಅವಕಾಶ ಪ್ರಕೃತಿ ಅವಳಿಗೆ ಕೊಟ್ಟಿತ್ತು. ಗರ್ಭಾಶಯ ಮತ್ತು ಮಗುವನ್ನು ಹೆರುವಂಥ ಶಕ್ತಿ ಆಕೆ ಇರೋದರಿಂದ ಮಕ್ಕಳನ್ನು ಇರತಕ್ಕಂಥ ಒಂದು ಕೃಷಿ ಪ್ರಧಾನ ಸಮಾಜವಾಗಿ ನಾವು ಬೆಳೆದುಕೊಂಡು ಬಂದಿರೋ ಹಿನ್ನೆಲೆಯಲ್ಲಿ ಆ ಕೃಷಿಯನ್ನು ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥವು ದುಡಿಯುವ ಕೈಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಅಂಥ ಮಕ್ಕಳನ್ನು ಹೆರುವಂಥ ಶಕ್ತಿ ಇರತಕ್ಕಂಥದ್ದು ಮಹಿಳೆಗೆ. ಹೀಗಾಗಿ ಮಹಿಳೆ ಬಹಳ ಪ್ರಾಚೀನ ಕಾಲದಲ್ಲಿ ಪುರುಷನಿಗೆ ಈ ಗರ್ಭಕ್ಕೆ ನಾನೇ ಕಾರಣ ಅನ್ನುವಂಥದ್ದು ಕೂಡ ಎಷ್ಟೋ ದಿವಸದವರೆಗೆ ಅವನ ಗಮನಕ್ಕೆ ಅರಿವಿಗೆ ಬಂದಿರೋದಿಲ್ಲ. ಹೀಗೆ ತಂದೆ ಅನ್ನೋದು ಒಂದು ಆಕಸ್ಮಿಕ ಸತ್ಯವಾಗಿತ್ತು, ತಾಯಿ ಅನ್ನೋದು ಒಂದು ನೈಸರ್ಗಿಕ ಸತ್ಯವಾಗಿತ್ತು, ವಾಸ್ತವ ಸತ್ಯವಾಗಿತ್ತು, ಅನುಭವಕ್ಕೆ ಬರುವಂಥ ಸತ್ಯವಾಗಿತ್ತು. ಹೀಗಾಗಿ ಹುಟ್ಟಿದ ಮಕ್ಕಳೆಲ್ಲ ತಾಯಿಯ ಆಸ್ತಿಯಾಗಿ ಪರಿಗಣಿಸಲ್ಪಡ್ತಾ ಇತ್ತು, ತಾಯಿಯ ಸುಪರ್ದಿನಲ್ಲಿ ಇರ್ತಾ ಇತ್ತು. ಹೀಗೆ ದುಡಿಯುವಂಥ ಕೈಗಳನ್ನ ನಿರ್ಮಾಣ ಮಾಡ್ತಕ್ಕಂಥ ಮಹಿಳೆ ಶಕ್ತಿಶಾಲಿಯಾಗುತ್ತಿರುವಂಥ ಹಂತದಲ್ಲಿ ಪುರುಷ ಪ್ರಧಾನ ವ್ಯವಸ್ಥೆ ಒಂದು, ನಾಟ್ ಎಕ್ಸಾಕ್ಟ್ಲಿ ಪುರುಷ ಅಂತಲ್ಲ, ಪುರುಷರು ಅಂತಲ್ಲ, ಪುರುಷ ಪ್ರಧಾನ ವ್ಯವಸ್ಥೆ ಅಂತ ಹೇಳ್ತಾ ಇದೆ. ಈ ವ್ಯವಸ್ಥೆ ತನಗೆ ಬೇಕಾದಂತೆ ಜೀವನ ವಿಧಾನವನ್ನು ಕಲ್ಪಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತು ಮತ್ತು ದುಸ್ಸಾಹಸವನ್ನು ಮಾಡ್ತು. ಮಹಿಳೆ ಅದನ್ನು ಒಪ್ಕೊಳ್ಳೋಕೆ ಹೋಗಿನೇ ಜಾಸ್ತಿ ದಬ್ಬಾಳಿಕೆ ಆಗ್ತಾ ಬಂತ ಅಂತ ಅವಾಗ ಪ್ರತಿಭಟಿಸಿದ್ರೆ ಅದು ಅಷ್ಟರ ಮಟ್ಟಿಗೆ ಹೋಗ್ತಿ, ಇಷ್ಟರವರೆಗೂ ಆಗ್ತಿರ್ಲಿಲ್ಲ. ಪ್ರತಿಭಟನೆ ಆಗಿಲ್ಲ ಅಂತಲ್ಲ, ಕಾಲಕ್ಕೆ ಆಯಾ ಸಂದರ್ಭ ಮತ್ತು ಮಿತಿಯ ಒಳಗಡೆ ಪ್ರತಿಭಟನೆ ಮಾಡ್ತಾನೆ ಬಂದಿದ್ದಾಳೆ. ಅವತ್ತು 800 ವರ್ಷಗಳ ಹಿಂದೆ ಅಕ್ಕ ಮಹಾದೇವಿ ಹೆಣ್ಣು ಹೆಣ್ಣಾದಡೆ ಗಂಡಿನ ಸೂತಕ, ಗಂಡು ಗಂಡಾದಡೆ ಹೆಣ್ಣಿನ ಸೂತಕ, ತನುವಿನ ಸೂತಕ ಹಿಂಗಿದಡೆ ಮನದ ಸೂತಕ ಹಿಂಗಿದಡೆ ತನುವಿನ ಸೂತಕಕ್ಕೆ ತೆರವುಂಟೆ, ಮುನ್ನಿಲ್ಲದ ಸೂತಕಕ್ಕೆ ಜಗಮರುಳಾಯಿತು ಚನ್ನ ಮಲ್ಲಿಕಾರ್ಜುನನೆಂಬ ಗರುವಂಗೆ ಜಗವೆಲ್ಲ ಹೆಣ್ಣು ನೋಡ. ಅವತ್ತು ಕೂಡ ಪ್ರತಿಭಟನೆ ಮಾಡಿದ್ದಾರೆ. ಆಧುನಿಕೋತ್ತರದ ಈ ಸಂದರ್ಭದಲ್ಲಿ ಆಧುನಿಕತೆಯ ಎಲ್ಲ ಪರಿಕರಗಳನ್ನು ಬಳಸಿಕೊಂಡು, ಅದಲ್ಲ ಆಧುನಿಕ ಜೀವನದ ಎಲ್ಲ ಸೌಲಭ್ಯಗಳನ್ನು ಬಳಸಿಕೊಂಡು ಭಾರತೀಯ ಸಂಸ್ಕೃತಿ ಭವ್ಯ ಸಂಸ್ಕೃತಿ ಅಂತ ಹೇಳುವುದರ ಮೂಲಕ ಮಹಿಳೆ ಮಾನಸಿಕವಾಗಿ ಮತ್ತೆ ಹಿಂಚಲನೆಗೆ ಆಕೆಯನ್ನು ನೂಗ್ತಾ ಇದ್ದಾರೆ. ಇತ್ತೀಚಿನ ದಿನಗಳು ಅದು ಹೆಚ್ಚಾಗ್ತಾ ಇದೆ. ಬರೇ ಸಕಾರಾತ್ಮಕವಾದದ್ದು ಮಾತ್ರ ಮಾಧ್ಯಮಗಳು ಬಿತ್ತುತ್ತವೆ, ಸಕಾರಾತ್ಮಕವಾದವುಗಳಿಗೆ ಮಾತ್ರ ಮಾಧ್ಯಮದಲ್ಲಿ ಧ್ವನಿ ಸಿಗ್ತದೆ, ಅವಕಾಶಗಳು ಸಿಗ್ತವೆ ಅಂತಲ್ಲ. ಅದನ್ನು ಕೌಂಟರ್ ಮಾಡ್ತಕ್ಕಂಥ, ಅದನ್ನು ಇಲ್ಲವಾಗಿಸುವಂಥ, ಅದೇ ಮೌಢ್ಯವನ್ನು ಗಟ್ಟಿಗೊಳಿಸುವಂಥ ಧ್ವನಿಗಳು, ವ್ಯವಸ್ಥೆಗಳು ಪ್ರತಿಭಟಿಸುವ ಧ್ವನಿಗಳಿಗಿಂತ ದೊಡ್ಡ ಮಟ್ಟದಲ್ಲಿ, ವ್ಯಾಪಕ ಮಟ್ಟದಲ್ಲಿ ಆಗುತ್ತಿರುವುದನ್ನು ನಾವು ಕಾಣ್ತೇವೆ. ಇತ್ತೀಚೆಗೆ ಈ ಜ್ಯೋತಿಷ್ಯ, ಫಲಜ್ಯೋತಿಷ್ಯ, ವಾಸ್ತು ಜ್ಯೋತಿಷ್ಯ, ಬ್ರಹ್ಮಾಂಡ ಈ ಎಲ್ಲ ಅನೇಕ ಕಾರ್ಯಕ್ರಮಗಳಿವೆಯಲ್ಲ, ಆ ಕಾರ್ಯಕ್ರಮಗಳ ಮೂಲಕ ಜನ ಹೇಗಿರ್ತಾರೆ ಅಂತ ಕೇಳಿದ್ರೆ, ಜನ ಮೇಣದ ಹಾಗಿರ್ತಾರೆ, ಕರಗ್ತಾ ಹೋಗ್ತಾರೆ. ಯಾವುದೋ ಒಂದು ವಿಷಯ
ಟಿವಿಯಲ್ಲಿ ಬಂದದಂದ್ರೆ ಅದು ಸತ್ಯ ಇರಬೇಕು ಅನ್ನುವಂಥ. ಸೊ ಹೀಗಾಗಿ ಸಹಜವಾಗಿಯೇ ಮಹಿಳೆಯರು ಈ ರೀತಿಯಾಗಿರ್ತಕ್ಕಂಥ ಅಪನಂಬಿಕೆಗಳಿಗೆ, ತನ್ನ ವಿರೋಧವನ್ನೇ ಇರುವಂತಹ ನಂಬಿಕೆಗಳಿಗೆ ಬಲಿಯಾಗ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೀವಿ ಅಂತೇಳಿ. ಹೀಗಾಗಿ ಮೊದಲಿನಕ್ಕಿಂತಲೂ ಒಂದು ರೀತಿಯಿಂದ ಒಂದು ಕಡೆ ಜೀವನ ಶೈಲಿ ಆಧುನಿಕೋತ್ತರ ಆಗ್ತಾ ಇದೆ, ನಂಬಿಕೆಗಳು ಮಾತ್ರ ಹಾಗೆ ಉಳ್ಕೊಂಡಿವೆ, ಅವು ಗಟ್ಟಿಗೊಳ್ತಾ ಇದ್ದಾವೆ, ಇನ್ಸ್ಟಿಟ್ಯೂಷನಲೈಸೇಷನ್ ಆಗ್ತಾ ಇದೆ ಇವತ್ತು. ಅಂಥ ನಂಬಿಕೆಗಳು ಸಂಸ್ಥೀಕರಣಕ್ಕೆ ಒಳಗಾಗ್ತಾ ಇವೆ. ಅಂಥ ನಂಬಿಕೆಗಳ ಮೂಲಕ ವೈಭವೀಕರಿಸುವಂಥ ಎಲ್ಲ ಕೆಲಸಗಳು ನಡೆದಿವೆ ಅನ್ನೋದನ್ನು ಗಮನಿಸಲಿಕ್ಕೆ ನಮ್ಗೆ ಸಾಧ್ಯ ಆಗಬೇಕು. ಓಕೆ ಮೇಡಮ್, ನಿಮ್ಮ ಜೊತೆ ಮಾತ್ರ ಮುಂದುವರಿಸ್ತೀನಿ. ವೀಕ್ಷಕರೇ, ನಾವು ಮಾತಾಡ್ತಾ ಇದ್ದೀವಿ ಸಂಪ್ರದಾಯಗಳು ಹೇಗೆ ಮೌಢ್ಯತೆಗೆ ತಿರುಗ್ತಾ ಇವೆ ಅನ್ನೋದ್ರ ಬಗ್ಗೆ. ಮತ್ತಷ್ಟು ಮಾತಾಡೋಣ ಒಂದು ಚಿಕ್ಕ ಬ್ರೇಕ್ನ ನಂತರ.